ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಇದು ಸಂತೋಷವಾದಂಥ ವಿಷಯ. ಯಾಕೆಂದರೆ ಈಗ ನಮ್ಮ ಇಂಡಿಯಾದಲ್ಲಿ ಅಂದರೆ ನಮ್ಮ ಇಂಡಿಯಾ ಜನಗಳಿಗೆ ಈಡೇರ್ತಕ್ಕಂತಹ ರಾಮ ಮಂದಿರ ಒಂದು ಕಟ್ಟಡವನ್ನು ಏನಿದೆಯಲ್ಲ ಕಟ್ಟಿದಾರಲ್ಲ, ಅದು ತುಂಬ ಸಂತೋಷವಾಗುವಂಥದ್ದು. ಯಾಕೆಂತಂದರೆ ಇಷ್ಟು ದಿನ ಆಗಲಿ ರಾಮ ಮಂದಿರ ಹಿಂದೂಗಳ ಒಂದು ಪರಿಸ್ಥಿತಿ, ಹಿಂದೂಗಳ ಒಂದು ವಿದ್ಯುತ್ವನ, ನಮ್ಮ ಹಿಂದೂಗಳ ಒಂದು ಆಹ್ವಾನ ಎಲ್ಲನೂ ಈಗೆಲ್ಲ ಕಳೆದೋಗಿತ್ತು. ಈಗ ಇವರು ನಮ್ಮ ನರೇಂದ್ರ ಮೋದಿಯವರು ಬಂದುಬಿಟ್ಟು ಈ ಸರ್ಕಾರದಿಂದ ಅದನ್ನು ನಿರ್ಮಿಸಿಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಒಂದು ನಮ್ಮದೇ ಆದಂಥ ಹಿಂದುತ್ವ ಅನ್ನೋದು ಉಳಿಸ್ಕೊಟ್ಟಿದ್ದಾರೆ ಅವರು. ತುಂಬ ಸಂತೋಷ ಆಗೋಂಥ ವಿಷಯ ಇದು. ಅದರಿಂದ ರಾಮ ಮಂದಿರ ತುಂಬ ಸಂತೋಷ ಪಡ್ತಕ್ಕಂಥ ವಿಷಯ. ಹೌದೌದು, ರಾಮ ಮಂದಿರದಿಂದ ಅದು ಅಯೋಧ್ಯೆಯಲ್ಲಿ ಕಟ್ಸಿದ್ದಾರೆ ಅಂತಂದರೆ ತುಂಬ ಸಂತೋಷವಾಗೋಂಥ ವಿಷಯ. ದೊಡ್ಡದಾಗೆ ಮಾಡಿದ್ದಾರೆ, ಅದನ್ನು ಖುಷಿ ಆಗ್ತಿದೆ. ಹೌದು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ನರೇಂದ್ರ ಮೋದಿ ಅವರಿಗೆ ಇದ್ರ ಮುಖಾಂತರ? ದೇಶದಲ್ಲಿ ನರೇಂದ್ರ ಮೋದಿಯವರು ಆಡಳಿತವನ್ನು ಮಾಡ್ತಿದ್ದಾರೆ ಅಂತಂದರೆ ಅದು ಚೆನ್ನಾಗಿದೆ. ಅವರ ಒಂದು ಆಡಳಿತ ಆಗಲಿ, ಅವರ ಒಂದು ದೇಶದ ಅಭಿವೃದ್ಧಿ ಆಗಲಿ ಚೆನ್ನಾಗಿದೆ. ಅವರು ಅದು ಮಾಡಿರ್ತಕ್ಕಂತಹ ಒಂದು ರಾಮ ಮಂದಿರ ಇದೆಯಲ್ಲ, ಎಲ್ರಿಗೂ ಖುಷಿ ಆಯಿತು ಅವ್ರು ಮಾಡಿಸಿರೋದು ಹಿಂದೂಗಳಿಗೆ. ಮತ್ತೆ ಮೋದಿನೇ ಬರಬೇಕು ಅನ್ನೋದು ನಿಮ್ಮ ಆಸೆ? ಹೌದು, ಸೆಂಟ್ರಲಲ್ಲಿ ಮೋದಿಯವರೇ ಬರಬೇಕು ಮತ್ತೆ. ಓಕೆ ಸರ್, ತಮ್ಮ ಹೆಸರು? ವೆಂಕಟೇಶ್ ಅಂತೇಳಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.